ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಮಹಾಶಿವರಾತ್ರಿ ಮತ್ತು ಮಹಾಕುಂಭಮೇಳ. ಹೌದು, ಪ್ರಯಾಗ್ರಾಜ್ನಲ್ಲಿ ಕಳೆದ 6 ವಾರಗಳಿಂದ ನಡೆಯುತ್ತಿದ್ದ ಮಹಾಕುಂಭಮೇಳಕ್ಕೆ ಇಂದು ತೆರೆ ಬೀಳಲಿದೆ. ಜಗತ್ತಿನ 70 ಕೋಟಿಗಿಂತ ಅಧಿಕ ಜನ, ಅಂದರೆ ಇಡೀ ವಿಶ್ವದ 8% ಜನ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುಳಕಿತಗೊಂಡಿದ್ದಾರೆ. ಗಂಗಾ ಮಾತೆಯ ಸನ್ನಿಧಿಯಲ್ಲಿ ಮಿಂದೆದ್ದು ಭಾವ ಪರವಶರಾಗಿದ್ದಾರೆ. ಪಾಪಗಳನ್ನ ಸಂಗಮದಲ್ಲಿ ಬಿಟ್ಟು ಪುಣ್ಯವನ್ನ ಪಡೆದುಕೊಂಡು ಪುನೀತರಾಗಿದ್ದಾರೆ. ಮಹಾಕುಂಭಮೇಳದ ಕೊನೆಯ ದಿನವಾದ ಇಂದು ಕೂಡ ಲಕ್ಷ ಜನ ಪವಿತ್ರ ಸಂಗಮದಲ್ಲಿ ಮಿಂದೆದ್ದು ತಮ್ಮ ಭಕ್ತಿಯನ್ನ ಮೆರೆದಿದ್ದಾರೆ. 144 ವರ್ಷಗಳ ನಂತರ ನಡೆಯುತ್ತಿರುವ ಮಹಾಕುಂಭಮೇಳದ ಕೊನೆಯ ದಿನ ಇಡೀ ಪ್ರಯಾಗ್ರಾಜ್ ಶಿವಮಯವಾಗಿತ್ತು. ತ್ರಿವೇಣಿ ಸಂಗಮದಲ್ಲಿ ಎಲ್ಲೆಲ್ಲೂ ಜನವೋ ಜನ. ಈ ಮಧ್ಯೆ ಕಳೆದ 45 ದಿನಗಳಿಂದ ಕುಂಭಮೇಳದಲ್ಲಿ ಲಕ್ಷ ನಾಗಾ ಸಾಧುಗಳು ಇಂದು ಕಾಶಿ ವಿಶ್ವನಾಥನ ದರ್ಶನ ಪಡೆದುಕೊಂಡು ಮತ್ತೆ ತಮ್ಮ ಗೂಡು ಸೇರಲಿದ್ದಾರೆ. ಹಾಗಾದರೆ ನಾಗಾ ಸಾಧುಗಳ ವಿಶೇಷತೆಯೇನು? ಮತ್ತೆ ಅವರು ತೆರಳುವುದೆಲ್ಲಿಗೆ? ಅಗೋರಿಗಳ ಮುಂದಿನ ಪಯಣ ಹೇಗಿರಲಿದೆ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಜನವರಿ 12ರಂದು ವಿದ್ಯುಕ್ತವಾಗಿ ಚಾಲನೆ ದೊರೆಯಿತು. 144 ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಕುಂಭಮೇಳದ ಮೊದಲ ದಿನ 1.6 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಕೈಗೊಂಡಿದ್ದರು. ನಂತರದಲ್ಲಿ ಹರ ಹರ ಮಹಾದೇವ ಎಂಬ ಘೋಷಣೆ ಕೂಗುತ್ತಾ ವಿಶ್ವದ ಮೂಲೆ ಮೂಲೆಯಿಂದ ಜನ ಪ್ರವಾಹವೇ ಹರಿದು ಬಂದಿತ್ತು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಪ್ರಾಯದ ಜನರು ಗಂಗೆಯನ್ನ ಪೂಜಿಸಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಕುಂಭಮೇಳಕ್ಕೆ ಬಂದಿರುವ ಎಲ್ಲರದ್ದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿರುವ ಧನ್ಯತಾಭಾವ. ಕುಂಭಮೇಳ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ಇತಿಹಾಸದಲ್ಲಿ ಅತಿದೊಡ್ಡ ಧಾರ್ಮಿಕ ಉತ್ಸವವಾಗಿದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ. ತ್ರಿವೇಣಿ ಸಂಗಮದಲ್ಲಿ 64 ಕೋಟಿಗೂ ಹೆಚ್ಚು ಜನರು ಮಿಂದಿದ್ದಾರೆ. AI ಆಧಾರಿತ ಹೈಟೆಕ್ ಕ್ಯಾಮೆರಾ, ರೈಲು ಟಿಕೆಟ್, ಟೋಲ್ ಇತ್ಯಾದಿಗಳ ಸಹಾಯದಿಂದ ಜನಸಂಖ್ಯೆಯ ಲೆಕ್ಕ ಹಾಕಲಾಗಿದೆ. ಅಲ್ಲದೆ ಡ್ರೋನ್ ಕ್ಯಾಮೆರಾಗಳು ಪ್ರತಿ ಚದರ್ ಮೀಟರ್ಗೆ ಜನದಟ್ಟಣೆ ಅಳೆದು ಮತ್ತು ಜನರ ಬಳಿ ಇರುವ ಸ್ಮಾರ್ಟ್ಫೋನ್ಗಳಲ್ಲಿನ ಅಪ್ಲಿಕೇಶನ್ ಮೂಲಕವೂ ಜನರನ್ನ ಎನಿಸಲಾಗಿದೆ. ಈ ಎಲ್ಲ ದತ್ತಾಂಶಗಳು ವಿಶೇಷವಾಗಿ ರಚಿಸಲಾಗಿರುವ ಮೌಲ್ಯಮಾಪನ ತಂಡವನ್ನ ತಲುಪಿ ಅವರ ಅಂತಿಮ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿದೆ. ಇನ್ನೊಂದು ವಿಶೇಷವೇನೆಂದ್ರೆ ಈ ಜನಸಂಖ್ಯೆ US, ರಷ್ಯಾ ಮತ್ತು 10 ಹಲವು ದೇಶದ ಜನಸಂಖ್ಯೆ ಗಿಂತಲೂ ಹೆಚ್ಚಾಗಿದೆ. ಸರ್ಕಾರದ ನಿರೀಕ್ಷೆಯನ್ನ ಮೀರಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಭವ್ಯ ಉತ್ಸವವನ್ನು ಕಂಡು ಜಗತ್ತೇ ನಿಬ್ಬೆರಗಾಗಿದೆ. ಇದೀಗ ಮುಖ್ಯ ವಿಚಾರಕ್ಕೆ ಬರೋದಾದ್ರೆ, ಇಡೀ ಕುಂಭಮೇಳದಲ್ಲಿ ಹೆಚ್ಚು ಹೈಲೈಟ್ ಆದದ್ದು ಅದು ನಾಗಾ ಸಾಧುಗಳು. ನಾಗಾ ಸಾಧುಗಳು ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಿರುವಂತಹವರು. ಬಟ್ಟಿ ಇಲ್ಲದೆ ಬದುಕುವ ತಪಸ್ವಿಗಳನ್ನ ನಾಗರೆಂದು ಕರೆಯುತ್ತಾರೆ. ಅವರನ್ನ ದಿಗಂಬರ ಎಂದು ಕೂಡ ಕರೆಯುತ್ತಾರೆ. ಅಂದ್ರೆ ಸನಾತನ ಧರ್ಮದಲ್ಲಿ ನಾಗಾ ಸಾಧುಗಳು ತಮ್ಮ ಜೀವನದಲ್ಲಿ ದೇವರ ಭಕ್ತಿಯಲ್ಲಿ ಮಗ್ನರಾಗಿರುವವರು ಮತ್ತು ಎಂದಿಗೂ ಬಟ್ಟೆಯನ್ನು ಧರಿಸುವುದಿಲ್ಲ. ಇಂತಹ ನಾಗಾ ಸಾಧುಗಳು ಕಳೆದ 45 ದಿನಗಳಿಂದ ಕುಂಭಮೇಳದಲ್ಲಿದ್ದು ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದರು. ಬಂದ ಭಕ್ತರಿಗೆ ತಮ್ಮ ಡಮರಿನ ಮೂಲಕ ಆಶೀರ್ವದಿಸಿ ಶಿವನ ಧ್ಯಾನದಲ್ಲಿ ತಲ್ಲೀನರಾಗಿದ್ದರು. ಇಂತಹ ಅಘೋರಿಗಳು ಪ್ರಯಾಗ್ರಾಜ್ ಬಿಟ್ಟು ಮತ್ತೆ ತಮ್ಮ ಮೂಲ ವಾಸಸ್ಥಾನಗಳಿಗೆ ತೆರಳುತ್ತಾರೆ. ನಾಡು ಬಿಟ್ಟು ಹಿಮಾಲಯ ಸೇರಿದಂತೆ ಅನೇಕ ಕಾಡು ಪ್ರದೇಶಗಳಲ್ಲಿ ತಮ್ಮ ಮುಂದಿನ ಬದುಕು ಕಳೆಯುತ್ತಾರೆ. ಆದರೆ ಇವರು ಪ್ರಯಾಗ್ರಾಜ್ನಿಂದ ನೇರವಾಗಿ ತಮ್ಮ ಬಿಡಾರಗಳಿಗೆ ತೆರಳುವುದಿಲ್ಲ. ಹೋಗುವ ಮುನ್ನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥನ ದರ್ಶನ ಪಡೆದುಕೊಂಡು ಮುಂದೆ ತಮ್ಮ ಮೂಲ ಸ್ಥಳಕ್ಕೆ ಹೋಗುತ್ತಾರೆ. ಶಿವನ ಆರಾಧಕರಾಗಿರುವ ಇವರುಗಳು ವಿಶ್ವನಾಥನ ಸನ್ನಿಧಿಯಲ್ಲಿ ತಮ್ಮ ಭಾವಭಕ್ತಿಯನ್ನ ಮೆರೆದು ಮತ್ತೊಂದು ಮಹಾ ಉತ್ಸವ ಬರುವವರೆಗೂ ನಾಡು ಬಿಟ್ಟು ಕಾಡಲ್ಲಿ ತಮ್ಮ ಜೀವನ ನಡೆಸುತ್ತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.